ಇರ್ಬೋದು, ಇದ್ರ ಬಗ್ಗೆನೂ ಕೂಡ ಭಾಳ ಚರ್ಚೆ ಮಾಡಿದರು. ಭಾಳ ಸುದೀರ್ಘವಾದಂಥ ರಾಜಕೀಯ ಜೀವನ ಅವ್ರದ್ದು. ಮತ್ತು ಎಲ್ಲ ಪಾರ್ಟಿಯಲ್ಲಿ ಇರ್ಬೋದು, ಅವರು JDS ಇರ್ಬೋದು, ಕಾಂಗ್ರೆಸ್ಸಲ್ಲಿರ್ಬೋದು, BJPಯಲ್ಲಿರ್ಬೋದು, ಯಾವುದೇ ಪಾರ್ಟಿಯಲ್ಲಿದ್ದರೂ ಕೂಡ ಅವರು ತನ್ನತನವನ್ನು ಎಂದೂ ಬಿಟ್ಕೊಟ್ಟಿಲ್ಲ. ಅವ್ರ ಮಾತುಗಳು, ಅವರ ನಡೆ ನುಡಿ ಕೂಡ ಎಲ್ಲನೂ ಕೂಡ ಯಾವತ್ತೂ ಕೂಡ ಆ ದಲಿತ ಧ್ವನಿಯಾಗಿ. ಸಂತಾಪ ನಡೀತಾ ಇದೆ, ಸ್ವಲ್ಪ ದಲಿತರ ರಾಮಲಿಂಗಾರೆಡ್ಡಿ ಸಂತಾಪ ನಡೀತಾ ಇದೆ, ತೀರೋದವರಿಗೆ ಗೌರವ ಕೊಡುವಂಥ ಕಾರ್ಯಕ್ರಮ. ಈಗಲಾದರೂ ನಾವೆಲ್ಲರೂ ಕೂಡ ಸದನ ಮೌನದಿಂದ ಇರಬೇಕು. ಇಲ್ಲ ಈ ಸಂತಾಪಕ್ಕೆ ಒಂದು ಅರ್ಥವೇ ಬರುವುದಿಲ್ಲ. ಜನ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಮಾಧ್ಯಮ, ಯಾವ ರೀತಿ ನಾವು ಸಂತಾಪ ಕೊಡ್ತೇವೆ ಅಂತೇಳಿ. ಸೈಲೆಂಟ್ ಆಗಿರ್ಬೇಕಂತ. ರಾಜೇಂದ್ರ ಪಾಟೀಲ್, GT ಪಾಟೀಲ್ ಕೂತ್ಕೊಳ್ಳಿ. ಮಂತ್ರಿಗಳನ್ನೆಲ್ಲ ಆಮೇಲೆ ಭೇಟಿ ಮಾಡೋಕ್ಕೆ ಸೈನ್ ಹಾಕ್ಸಕ್ಕೆ ಹೇಳ್ಬಿಡಿ. ಅದೇ ಮಂತ್ರಿಗಳ ಹತ್ರ ಬಂದು ಸೈನ್ ಸುಧಾಕರ್, ಅಜಯ್ ಸಿಂಗ್ ಕೂತ್ಕೊಳ್ಳಿ. ಸಂತಾಪ ಸೂಚಕ ನಡೀತಾ ಇದೆ. ಶ್ರೀನಿವಾಸ್ ಪ್ರಸಾದ್ ಅವರು ಈ ತುಳಿತಕ್ಕೆ ಒಳಗಾದಂಥ ಸಮುದಾಯದ ಪರವಾಗಿ ನಿರಂತರವಾಗಿ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಕೆಲಸ ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.